ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಅಮೆರಿಕಗೆ ಗೋಲ್ಡನ್ ಡೋಮ್, ಬಾಹ್ಯಾಕಾಶದವರೆಗೆ ಏರ್ ಡಿಫೆನ್ಸ್, ಯುದ್ಧಗಳಿಂದ ಅಲರ್ಟ್ ಆಯ್ತ ದೊಡ್ಡಣ್ಣ. ಸ್ನೇಹಿತರೆ, ವಿಶ್ವದ ಮೊದಲ ದೊಡ್ಡ ಸ್ಕೇಲ್ನ ಲಾರ್ಜ್ ಸ್ಕೇಲ್ನ ಬಿಯಾಂಡ್ ವಿಜುವಲ್ ರೇಂಜ್ ಕಾಂಬ್ಯಾಟ್ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆದ ಬೆನ್ನಲ್ಲೇ, ಅದರಲ್ಲಿ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಜಗತ್ತಿನ ಮುಂದೆ ಸಾಮರ್ಥ್ಯವನ್ನು ತೋರಿಸಿದ ಬೆನ್ನಲ್ಲೇ, ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ನ ವೀಕ್ನೆಸ್ ಸಾಬೀತಾದ ಬೆನ್ನಲ್ಲೇ, ಓವರ್ ಆಲ್ ಏರ್ ಡಿಫೆನ್ಸ್ನ ತಾಕತ್ತು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಜಗತ್ತಿಗೆ ಅರಿವಾದ ಬೆನ್ನಲ್ಲೇ, ಈಗ ಅಮೆರಿಕ ಕೂಡ ತನ್ನ ಏರ್ ಡಿಫೆನ್ಸ್ ಮೇಲೆ $175 ಬಿಲಿಯನ್ ಸುರಿತೀವಿ ಅಂತ ಗೋಲ್ಡನ್ ಡೋಮ್ ಪ್ರಾಜೆಕ್ಟ್ನ ಅನೌನ್ಸ್ ಮಾಡಿದೆ. ಯಾವ ಲೆವೆಲ್ಗಂದ್ರೆ ಸ್ಪೇಸ್ ವರೆಗೂ ಕೂಡ ಮಿಸೈಲ್ ಡಿಫೆನ್ಸ್ ಸಿಗಬೇಕು, ಆ ರೀತಿ ಪ್ಲಾನ್ ಮಾಡೋಕೆ ಮುಂದಾಗಿದ್ದಾರೆ. ಸ್ಪೇಸ್ನಲ್ಲೂ ಕೂಡ ಮಿಸೈಲ್ಗಳ ನಿಯೋಜನೆಗೆ ಮುಂದಾಗಿದ್ದಾರೆ. ಹಾಗಿದ್ರೆ ಏನಿದು ಗೋಲ್ಡನ್ ಡೋಮ್? ಏನಿದ್ರ ಶಕ್ತಿ? ಇಸ್ರೇಲ್ನ ಐರನ್ ಡೋಮ್, ಭಾರತ, ರಷ್ಯಾ, ಚೀನಾಗಳ ಏರ್ ಡಿಫೆನ್ಸ್ ಸಿಸ್ಟಮ್ ಹಾಗೂ ಈ ಗೋಲ್ಡನ್ ಡೋಮ್ ಏನ್ ವ್ಯತ್ಯಾಸ? ಅಸಲಿಗೀಗ ಅಮೆರಿಕ ಬಳಿ ಯಾವ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ? ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ mastmaga.com. ನಾನು ಅಮರ್ ಪ್ರಸಾದ್. ಟ್ರಂಪ್ ಗೋಲ್ಡನ್ ಡೋಮ್. ಅಮೆರಿಕ ತನ್ನ ಸ್ಟ್ರಾಟಜಿಕ್ ವೈರಿ ರಷ್ಯಾ ಹಾಗೂ ಆರ್ಥಿಕ ವೈರಿ ಚೀನಾಗೆ ಕೌಂಟರ್ ಮಾಡೋಕೆ, ಜೊತೆಗೆ ಜಗತ್ತಿನ ತುಂಬಾ ಇರೋ ಕಣ್ಣಿಗೆ ಕಾಣದ ಅಸಂಖ್ಯಾತ ವೈರಿಗಳಿಂದ ರಕ್ಷಣೆ ಪಡ್ಕೊಳ್ಳೋಕೆ ಗೋಲ್ಡನ್ ಡೋಮ್ ಏರ್ ಡಿಫೆನ್ಸ್ ಪ್ಲಾನ್ ಅನ್ನ ಲಾಂಚ್ ಮಾಡಿದೆ. ಇದು ಜಗತ್ತಿನ ಇತರ ಏರ್ ಡಿಫೆನ್ಸ್ ಸಿಸ್ಟಮ್ಗಳ ರೀತಿ 100, 200, 500 ಕಿಲೋಮೀಟರ್ ರೇಂಜ್ನ ರೆಗ್ಯುಲರ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಲ್ಲ. ಇಡೀ ದೇಶವನ್ನೇ ಕವರ್ ಮಾಡೋ ಕಾಂಟಿನೆಂಟಲ್ ರೇಂಜ್ನ ಹೈಟೆಕ್ ಮತ್ತು ಫ್ಯೂಚರಿಸ್ಟಿಕ್ ಏರ್ ಡಿಫೆನ್ಸ್ ಸಿಸ್ಟಮ್. ಅಮೆರಿಕವನ್ನ ಮಿಸೈಲ್, ಡ್ರೋನ್ ಸೇರಿ ಎಲ್ಲ ರೀತಿಯ ಹೈಪರ್ಸಾನಿಕ್ ಥ್ರೆಟ್ಗಳಿಂದಲೂ, ಅಂದರೆ ಶಬ್ದದ ವೇಗಕ್ಕಿಂತ 5 ಪಟ್ಟಿಗಿಂತ ಜಾಸ್ತಿ ವೇಗದಲ್ಲಿ ಬರೋ ಥ್ರೆಟ್ಗಳಿಂದಲೂ ರಕ್ಷಿಸೋಕೆ ಸಾಮರ್ಥ್ಯ ಇರೋ ರೀತಿಯಲ್ಲಿ ಡಿಸೈನ್ ಮಾಡಲಾಗ್ತಿದೆ. ಈ ಪ್ರಾಜೆಕ್ಟ್ಗಾಗಿ ಟ್ರಂಪ್ ಸರ್ಕಾರ ಈಗ ಆಲ್ರೆಡಿ $25 ಬಿಲಿಯನ್, ಅಂದರೆ ಸುಮಾರು 2 ಲಕ್ಷ ಕೋಟಿ ರೂಪಾಯಿ ಮಂಜೂರು ಮಾಡಿದೆ, ಸ್ಯಾಂಕ್ಷನ್ ಕೂಡ ಮಾಡಿದೆ. ಆದರೆ ಇದು ಒಟ್ಟಾಗಿ ಎಷ್ಟು ಗೊತ್ತಾ? ಟೋಟಲ್ ಕಂಪ್ಲೀಟ್ ಆಗಬೇಕಾದ್ರೆ $175 ಬಿಲಿಯನ್ ಮೌಲ್ಯದ ಪ್ರಾಜೆಕ್ಟ್. ಅಂದರೆ ಭಾರತದ ಇಡೀ ವರ್ಷದ ಡಿಫೆನ್ಸ್ ಬಜೆಟ್, ಸ್ಯಾಲರೀಸು ಮತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಶಸ್ತ್ರಾಸ್ತ್ರಗಳಿಗೆ ಹಾಕೋ ಬಜೆಟ್ ಎಲ್ಲವೂ ಸೇರಿ ವರ್ಷಕ್ಕೆ ನಾವು ಎಷ್ಟು ಖರ್ಚು ಮಾಡ್ತೀವಿ ಅಷ್ಟು ಹಣವನ್ನು ಅಮೆರಿಕ ಒಂದೇ ಪ್ರಾಜೆಕ್ಟ್ಗೆ ಹಾಕ್ತಾ ಇದೆ. ಅಲ್ಲದೆ ಈ $175 ಬಿಲಿಯನ್ ಅನ್ನೋದು ಕೇವಲ ಟ್ರಂಪ್ ಲೆಕ್ಕಾಚಾರ. ಆದರೆ ಅಮೆರಿಕನ್ ಕಾಂಗ್ರೆಸ್ ಮಾತ್ರ ಈ ಪ್ರಾಜೆಕ್ಟ್ನಲ್ಲಿ ಸ್ಪೇಸ್ಗೆ ಹೋಗುವ ಆಯುಧಗಳ ಖರ್ಚೆ $542 ಬಿಲಿಯನ್ ಆಗುತ್ತೆ ಅಂತ ಹೇಳಿದೆ. ಅಂದರೆ $1/2 ಟ್ರಿಲಿಯನ್ ಗಿಂತಲೂ ಜಾಸ್ತಿ. ಟ್ರಂಪ್ ಒಮ್ಮೆ ಇದು ಬಹಳ ಡೇಂಜರಸ್ ಜಗತ್ತು, ಸೊ ಅಮೆರಿಕನ್ ಜನರನ್ನ ಹಿಂದೆಂದಿಗಿಂತ ಭದ್ರವಾಗಿ ಕಾಪಾಡಬೇಕಾಗಿದೆ ಅಂತ ಹೇಳಿದರು. ಅದರ ಭಾಗವಾಗಿ ಗೋಲ್ಡನ್ ಡೋಮ್ ಪ್ರಾಜೆಕ್ಟ್ ಬರ್ತಾ ಇದೆ. ಐರನ್ ಡೋಮ್, ಕಬ್ಬಣದ ಡೋಮ್, ನಾನು ಗೋಲ್ಡನ್ ಮಾಡ್ತೀನಿ ಅಂತ ಹೇಳಿ ಎಲ್ಲದರಲ್ಲೂ ಗೋಲ್ಡ್ ಅಂತ ಬಳಸುವಂಥ ಟ್ರಂಪ್, ಗೋಲ್ಡ್ ಮೇಲೆ ಬಹಳ ಮೋಹ ಅಂತ ಕಾಣುತ್ತೆ ಅವರಿಗೆ. ಅವರು ಗೋಲ್ಡನ್ ಡೋಮ್ ಪ್ರಾಜೆಕ್ಟ್ ಅಂತ ಹೆಸರಿಟ್ಟಿದ್ದಾರೆ. ಇದರಲ್ಲಿ ಚಿನ್ನದ ಡೋಮ್ ಮಾಡ್ತೀನಿ ನಾನು ಅಂತ ಹೊರಟಿದ್ದಾರೆ. ಏನು 3 ವರ್ಷದಲ್ಲಿ, ಅಂದರೆ ನನ್ನ ಅಧಿಕಾರಾವಧಿಯಲ್ಲೇ ಇದನ್ನು ರೆಡಿ ಮಾಡ್ತೀನಿ ಅಂತ ಟ್ರಂಪ್ ಪ್ರಾಮಿಸ್ ಬೇರೆ ಮಾಡಿದ್ದಾರೆ. ಬಾಹ್ಯಾಕಾಶಕ್ಕೆ ಆಯುಧ. ಎಸ್ ಸ್ನೇಹಿತರೆ, ಆಗಲೇ ಹೇಳಿದ ಹಾಗೆ ಅಮೆರಿಕ ಮೊದಲ ಬಾರಿ ಸ್ಪೇಸ್ಗೆ ಆಯುಧ ಕಳಿಸ್ತಾ ಇದೆ. ಗೋಲ್ಡನ್ ಡೋಮ್ ಮಿಸೈಲ್ ಸಿಸ್ಟಮ್ಗಳು ನೆಲದ ಮೇಲೂ ಇರ್ತವೆ, ಸ್ಪೇಸ್ನಲ್ಲೂ ಇರ್ತವೆ. ಸ್ಪೇಸ್ನಲ್ಲಿ ಸ್ಯಾಟಲೈಟ್ ಸುತ್ತೋ ರೀತಿ ಮಿಸೈಲ್ಗಳ ರಾಶಿ ಒಳಗೊಂಡ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಅಮೆರಿಕ ತನ್ನ ಸ್ಪೇಸ್ ಮೇಲ್ಗಡೆ ಆಕಾಶದಲ್ಲಿ, ಬಾಹ್ಯಾಕಾಶದಲ್ಲಿ ತೇಲಿಸ್ತಾ ಇರುತ್ತೆ. ಸೊ ಇದು ನೆಲ ಹಾಗೂ ಸ್ಪೇಸ್ ಎರಡೂ ಕಡೆಯಿಂದ ಕೆಲಸ ಮಾಡೋ ಹೈಬ್ರಿಡ್ ಮಿಸೈಲ್ ಶೀಲ್ಡ್ ಸಿಸ್ಟಮ್. ಜಗತ್ತಿನ ಯಾವುದೇ ಮೂಲೆಯಿಂದ ಅಮೆರಿಕ ಕಡೆಗೆ ಬರೋ ಮಿಸೈಲ್ಗಳನ್ನು, ಆ ಮಿಸೈಲ್ ಲಾಂಚ್ ಆದಾಗಿಂದ ಹಿಡಿದು ಬಂದು ಬೀಳೋವರೆಗೂ ಯಾವುದೇ ಸ್ಟೇಜ್ನಲ್ಲಾದರೂ ಗೋಲ್ಡನ್ ಡೋಮ್ ಹೊಡೆದು ಹಾಕ್ಬೋದು. ಖುದ್ದು ಟ್ರಂಪೇ ಒಂದು ಸಲ ಜಗತ್ತಿನ ಇನ್ನೊಂದು ಬದಿಯಿಂದ, ಅಂದರೆ ಚೀನಾ, ರಷ್ಯಾ, ಉತ್ತರ ಕೊರಿಯಾದಿಂದ, ಅಷ್ಟೇ ಯಾಕೆ ಸ್ಪೇಸ್ನಿಂದ ಮಿಸೈಲ್ ಬಂದರೂ ಕೂಡ ಗೋಲ್ಡನ್ ಡೋಮ್ ಹೊಡೆದು ಹಾಕುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಜೊತೆಗೆ ಅಮೆರಿಕದ ರಕ್ಷಣಾ ಕೇಂದ್ರವಾಗಿರೋ ಪೆಂಟಗನ್ ಕೂಡ ಗೋಲ್ಡನ್ ಡೋಮ್ ಬ್ಯಾಲಿಸ್ಟಿಕ್ ಮಿಸೈಲ್, ಕ್ರೂಸ್ ಮಿಸೈಲ್, ಡ್ರೋನ್ ಸೇರಿ ಎಲ್ಲ ಹೈಪರ್ಸಾನಿಕ್ ಥ್ರೆಟ್ಗಳಿಂದ ಅಮೆರಿಕವನ್ನು ಕಾಪಾಡುತ್ತೆ ಅಂತ ಹೇಳಿತ್ತು. ಇದು ಇಡೀ ಉತ್ತರ ಅಮೆರಿಕ ಖಂಡಕ್ಕೆ ಒಂದು ರೀತಿ ಸೆನ್ಸಾರ್ಗಳ ಮೆಶ್ ರೀತಿ ಕವರೇಜ್ ಕೊಡುತ್ತೆ, ಅಂದರೆ ಕೆನಡಾವನ್ನು ಸೇರಿ. ಯಾಕಂದರೆ ಕೆನಡಾ ಕೂಡ ತಮ್ಮ ರಕ್ಷಣೆಗಾಗಿ ಈ ಪ್ರಾಜೆಕ್ಟ್ಗೆ ಕೈ ಜೋಡಿಸೋಕೆ ರೆಡಿಯಾಗಿದೆ.
ಆದ್ರೆ ಟ್ರಂಪ್ ಪುಕ್ಸಟೆ ಪ್ರೊಟೆಕ್ಷನ್ ಅಂತೂ ಕೊಡೋದಿಲ್ಲ. ಪ್ರಾಜೆಕ್ಟ್ ಶುರುವಾಗೋ ಹಂತದಲ್ಲೇ ನಿಮಗೂ ಇದರ ಪ್ರೊಟೆಕ್ಷನ್ ಬೇಕಾ, ಹಾಗಿದ್ರೆ ನೀವು ಅದಕ್ಕೆ ದುಡ್ಡು ಕೊಡಿ, ಶೇರ್ ಹಾಕಿ ಅಂತ ಕೇಳಿದ್ದಾರೆ. ಐರನ್ ಡೋಮ್ನಿಂದ ಇನ್ಸ್ಪಿರೇಷನ್. ಜಗತ್ತೇ ಅಮೆರಿಕದ ಕಾಪಿ ಮಾಡಿದ್ರೆ ಅಮೆರಿಕ ಇಸ್ರೇಲ್ ಕಾಪಿ ಮಾಡಿದೆ. ಹಮಸ್ಗಳ ಸಣ್ಣ ಸಣ್ಣ ರಾಕೆಟ್ಗಳಿಂದ ಇಸ್ರೇಲನ್ನು ಕಾಪಾಡ್ತಿರೋ ಐರನ್ ಡೋಮ್ ಏರ್ ಡಿಫೆನ್ಸ್ ಸಿಸ್ಟಮ್ ಇನ್ಸ್ಪಿರೇಷನ್ನಲ್ಲಿ ಗೋಲ್ಡನ್ ಡೋಮ್ ಅನ್ನು ಡಿಸೈನ್ ಮಾಡ್ತಿದ್ದಾರೆ. ಐರನ್ ಡೋಮ್ ಶಾರ್ಟ್ ರೇಂಜ್ ಆಯುಧಗಳನ್ನು ಕೌಂಟರ್ ಮಾಡೋಕೆ ಡಿಸೈನ್ ಆಗಿದೆ. ಆದರೆ ಗೋಲ್ಡನ್ ಡೋಮ್ ಆಗಲೇ ಹೇಳಿದ ಹಾಗೆ ಕಾಂಟಿನೆಂಟಲ್ ರೇಂಜ್ ಹೊಂದಿದೆ. ಶಾರ್ಟ್ ರೇಂಜ್, ಲಾಂಗ್ ರೇಂಜ್, ಮೀಡಿಯಂ ರೇಂಜ್ ಯಾವ ಆಯುಧಗಳು ಅಮೆರಿಕಕ್ಕೆ ನುಗ್ಗೋಕ್ಕಾಗೋದಿಲ್ಲ. ಇದಕ್ಕಾಗಿ ಇದರಲ್ಲಿ ಯಾವ್ಯಾವ ಟೆಕ್ನಾಲಜಿ ಇದೆ ಅಂತ ಹೇಳ್ತಾ ಹೋಗ್ತೀವಿ ನೋಡಿ. ರಿಪೋರ್ಟ್ಸ್ ಪ್ರಕಾರ ಇದರಲ್ಲಿ AI ಹಾಗೂ ಕ್ವಾಂಟಮ್ ಕಂಪ್ಯೂಟಿಂಗ್ ಇಂಟಿಗ್ರೇಟ್ ಆಗಿರುತ್ತೆ. ವೈರಿ ಮಿಸೈಲ್ಗಳಿಗೆ ಸ್ಟೆಲ್ತ್ ಫೀಚರ್ ಇದ್ರೂ ಕೂಡ, ಅಂದರೆ ಅವು ರೆಡಾರ್ ಕಣ್ಣಿಗೆ ಬೀಳದೆ ಹೋದ್ರೂ ಕೂಡ ಅವು ಲಾಂಚ್ ಆಗೋದನ್ನು ಸ್ಪೇಸ್ನಿಂದಲೇ ನೋಡಿಕೊಂಡು ಅವುಗಳ ಟ್ರಾಜೆಕ್ಟರಿಯನ್ನು ಪ್ರಿಡಿಕ್ಟ್ ಮಾಡಿ ಅದನ್ನು ಹೊಡೆದು ಹಾಕೋ ಸಾಮರ್ಥ್ಯ. ಅಂದರೆ ಕ್ರಿಕೆಟ್ನಲ್ಲಿ ಬಾಲ್ ಟ್ರ್ಯಾಕಿಂಗ್ ತೋರಿಸ್ತಾರಲ್ಲ, ಹಾಗೆ ಮಿಸೈಲ್ ಟ್ರ್ಯಾಕಿಂಗ್ ಮಾಡಿ ಬ್ಲೈಂಡ್ ಆಗಿ ಹೊಡಿಬಹುದು. ಆ ರೀತಿದು ಕೂಡ ಟೆಕ್ನಾಲಜಿನ ಇಂಟಿಗ್ರೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇದರಲ್ಲಿ ಎನರ್ಜಿ ವೆಪನ್ ಇರುತ್ತೆ, ಅಂದರೆ ಲೇಸರ್, ಮೈಕ್ರೋವೇವ್ ಆಯುಧಗಳು ಇರ್ತವೆ. ಸೊ ಬೆಳಕಿನ ವೇಗದಲ್ಲಿ ಥ್ರೆಟ್ಗಳನ್ನು ಹೊಡೆದುರುಳಿಸಬಹುದು. ಜೊತೆಗೆ ಹೈಪರ್ಸಾನಿಕ್ ಥ್ರೆಟ್ಗಳನ್ನು ಚೇಸ್ ಮಾಡಿ ಹೊಡೆಯೋಕೆ ಇದರಲ್ಲಿ ವಿಶೇಷ ಇಂಟರ್ಸೆಪ್ಟರ್ಗಳನ್ನು ಕೂಡ ಡಿಸೈನ್ ಮಾಡಲಾಗ್ತಿದೆ. ಅಲ್ಲದೆ ನಿಮಗೆ ಗೊತ್ತಿರ್ಬೋದು, ಬ್ಯಾಲಿಸ್ಟಿಕ್ ಮಿಸೈಲ್ಗಳು ವೈರಿ ರಾಷ್ಟ್ರದಿಂದ ಲಾಂಚ್ ಆಗಿ ಸ್ಪೇಸ್ ತಲುಪಿ ಸ್ಪೇಸ್ನಲ್ಲೇ ಅಮೆರಿಕವರೆಗೂ ಟ್ರಾವೆಲ್ ಮಾಡಿ ಆಮೇಲೆ ವಾತಾವರಣಕ್ಕೆ ರೀಎಂಟ್ರಿ ಕೊಟ್ಟು ಹೊಡಿಬೇಕು. ಆ ರೀತಿ ರೀಎಂಟ್ರಿ ಕೊಡೋಕೆ ಗೋಲ್ಡನ್ ಡೋಮ್ ಬಿಡೋದೇ ಇಲ್ಲ ಅಂತ ಹೇಳಲಾಗ್ತಿದೆ. ಸ್ಪೇಸ್ನಲ್ಲೇ ಹೊಡೆದು ಹಾಕುತ್ತೆ ಅಂತ. ಜೊತೆಗೆ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಜಾಲವನ್ನು ಭೇದಿಸೋಕೆ ವೈರಿ ರಾಷ್ಟ್ರಗಳು ಸಾವಿರಾರು ಸ್ವಾಮ್ ಡ್ರೋನ್ಗಳನ್ನು ಬಿಟ್ಟರೂ ಕೂಡ ಅವುಗಳ ಆಟ ನಡೆಯಲ್ಲ. ಯಾಕಂದರೆ ಇದರಲ್ಲಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಆಯುಧಗಳು ಇರ್ತವೆ. ಜೊತೆಗೆ ಇವೆಲ್ಲ ರಿಯಲ್ ಟೈಮ್ನಲ್ಲಿ ಒಂದಕ್ಕೊಂದು ಕನೆಕ್ಟ್ ಆಗಿ ಅಮೆರಿಕ ಖಂಡದ ಮೇಲೆ ಮೆಶ್ ರೀತಿ ಕೆಲಸ ಮಾಡೋದ್ರಿಂದ ಯಾವ ಥ್ರೆಟ್ಗಳಿಗೂ ಅಮೆರಿಕ ಭಯ ಪಡೋ ಅವಶ್ಯಕತೆ ಇರೋದಿಲ್ಲ. ಹಾಗಿದ್ರೆ ಸದ್ಯಕ್ಕೆ ಅಮೆರಿಕ ಬಳಿ ಯಾವ್ಯಾವ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ, ಯಾವ್ಯಾವುದಿತ್ತು? ಈಗ ರಷ್ಯಾ ಹತ್ರ, ಭಾರತ ಹತ್ರ S-400 ಆಕಾಶ್ ಪಿನಾಕ ಸಿಸ್ಟಮ್ಸ್, ಚೀನಾ ಪಾಕ್ ಹತ್ರ HQ-9, HQ-16, ಇಸ್ರೇಲ್ ಬಳಿ ಐರನ್ ಡೋಮ್, ಬರಾಕ್, ಆರೋ ಎಲ್ಲ ಇದೆಯಲ್ಲ. ಅದೇ ಥರ ಅಮೆರಿಕದ ಹತ್ರ ಯಾವ್ಯಾವುದಿತ್ತು, ಇಲ್ಲಿವರೆಗೂ ಯಾವುದಿದೆ? ಪೇಟ್ರಿಯಾಟ್ ಥಾರ್ಡ್. ಸ್ನೇಹಿತರೆ, ಅಮೆರಿಕ ಬಳಿ ಪೇಟ್ರಿಯಾಟ್ ಮಿಸೈಲ್ ಸಿಸ್ಟಮ್ ಇದೆ. ಇದು ಶಾರ್ಟ್ ಟು ಮೀಡಿಯಂ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್. ಏರ್ಕ್ರಾಫ್ಟ್, ಡ್ರೋನ್, ಕ್ರೂಸ್ ಮಿಸೈಲ್ಗಳ ವಿರುದ್ಧ ಯೂಸ್ ಆಗುತ್ತೆ. ಅದೇ ರೀತಿ ಲಾಂಗ್ ರೇಂಜ್ಗಾಗಿ ಥಾರ್ಡ್ ಸಿಸ್ಟಮ್ ಇದೆ. ಥಾರ್ಡ್ ಅಂದರೆ ಟರ್ಮಿನಲ್ ಹೈ ಆಲ್ಟಿಟ್ಯೂಡ್ ಏರಿಯಾ ಡಿಫೆನ್ಸ್ ಅಂತ. ಇದನ್ನು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಹೊಡೆಯೋಕೆ ಯೂಸ್ ಮಾಡ್ಬೋದು. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಭಾರತ ಮತ್ತು ರಷ್ಯಾದಲ್ಲಿ ಈ ಎರಡೂ ಕೆಲಸವನ್ನು S-400 ಒಂದೇ ಮಾಡುತ್ತೆ. ಇನ್ನು ಅಮೆರಿಕ ಬಳಿ ಗ್ರೌಂಡ್ ಬೇಸ್ಡ್ ಮಿಡ್ ಕೋರ್ಸ್ ಡಿಫೆನ್ಸ್ ಅಥವಾ GMD ಅನ್ನೋ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇದೆ. ಇದನ್ನ ICBMಗಳಿಗೋಸ್ಕರನೇ, ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿಗೋಸ್ಕರ, ಅಂದ್ರೆ ಖಂಡಾಂತರ ಕ್ಷಿಪಣಿಗಳಿಗೋಸ್ಕರನೇ ಇಟ್ಕೊಂಡಿದ್ದಾರೆ. ಆದ್ರೆ ಇದರ ಪರ್ಫಾರ್ಮೆನ್ಸ್ ಅಷ್ಟೊಂದಿಲ್ಲ. ಅದೇ ರೀತಿ ಕೆನಡಾ ಸಹಕಾರದಲ್ಲಿ ನೋರಾಡ್ ಅಂತ ಒಂದು ಸಿಸ್ಟಮ್ ತಯಾರಿಸಿದ್ದಾರೆ. ಎರಡೂ ದೇಶಗಳ ಏರ್ ಸ್ಪೇಸ್ನ ವಾರ್ನಿಂಗ್ ಮತ್ತು ಕಂಟ್ರೋಲ್ ಸಿಸ್ಟಮ್ ಇದು. ಆದರೆ ಇದು ಥ್ರೆಟ್ಗಳನ್ನು ಟ್ರ್ಯಾಕ್ ಮಾಡುತ್ತಷ್ಟೇ, ಆದರೆ ಹೊಡೆಯಲ್ಲ. ಇನ್ನು ಅಮೆರಿಕನ್ ನೇವಿ ಹಡಗುಗಳಿಗೆ ಸಪರೇಟ್ ಆಗಿ ಏಜಿಸ್ BMD ಅನ್ನೋ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಇಟ್ಕೊಂಡಿದೆ. ಚೀನಾ ರಷ್ಯಾ ವಿರೋಧ. ಸದ್ಯ ಈ ರೀತಿ ಅಮೆರಿಕ ಸ್ಪೇಸ್ಗೆ ಆಯುಧ ಕಳಿಸ್ತಾ ಇರೋದನ್ನ ರಷ್ಯಾ, ಚೀನಾ ವಿರೋಧಿಸ್ತಿವೆ. ಇವು ಜಾಗತಿಕ ಭದ್ರತೆಯನ್ನ ಅಸ್ಥಿರ ಮಾಡೋ ಕೆಲಸ. ಅಮೆರಿಕ ಸ್ಪೇಸ್ ಅನ್ನ ಕೂಡ ಯುದ್ಧಗ್ರಸ್ತ ಮಾಡೋಕೆ ಹೊರಟಿದೆ ಅಂತ ಹೇಳಿದೆ. ಆದರೆ ಅಮೆರಿಕ ಇದನ್ನ ರೆಡಿ ಮಾಡಿರುವುದೇ ರಷ್ಯಾ, ಚೀನಾಗಳಲ್ಲಿ ಹೈಪರ್ಸಾನಿಕ್ ಆಯುಧಗಳ ಡೆವಲಪ್ಮೆಂಟ್ ಜಾಸ್ತಿ ಆಗಿರೋದ್ರಿಂದ. ಅಮೆರಿಕ ಬಳಿ ಅಡ್ವಾನ್ಸ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿದ್ರೂ ಕೂಡ ಥ್ರೆಟ್ ಕೂಡ ಜಾಸ್ತಿ ಆಗ್ತಿರೋದ್ರಿಂದ, ಈಗೆಲ್ಲ ಅಸ್ತ್ರಗಳು ಹೈಪರ್ಸಾನಿಕ್ ಆಗ್ತಿರೋದ್ರಿಂದ, ಅದರಲ್ಲೂ ವೇಗ ಇನ್ನೂ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಿರೋದ್ರಿಂದ ನೆಕ್ಸ್ಟ್ ಜನರೇಷನ್ ಏರ್ ಡಿಫೆನ್ಸ್ ಬೇಕೇ ಬೇಕು ಅಂತ ಅಮೆರಿಕ ಕೈ ಹಾಕಿದೆ. ಪ್ರಾದೇಶಿಕ ಏರ್ ಡಿಫೆನ್ಸ್ ಬಿಟ್ಟು ಒಂದೇ ಸಲ ಇಡೀ ದೇಶಕ್ಕೆ ಪ್ರೊಟೆಕ್ಷನ್ ಕೊಡೋ ಕಾಂಟಿನೆಂಟಲ್ ಸಿಸ್ಟಮ್ ರೆಡಿ ಮಾಡ್ತಾ ಇದೆ. ಒಂದೇ ಟೆಕ್ನಾಲಜಿಯಲ್ಲಿ AI, ಲೇಸರ್, ಸ್ಪೇಸ್ ಟೆಕ್ನಾಲಜಿ ಎಲ್ಲವನ್ನ ಇಂಟಿಗ್ರೇಟ್ ಮಾಡ್ತಾ ಇದೆ. ಒಂದು ವೇಳೆ ಇದು ಸಕ್ಸಸ್ ಆದ್ರೆ ಅಮೆರಿಕಗೆ ಇನ್ನು ಮುಂದೆ ಅಣ್ವಸ್ತ್ರಗಳ ಥ್ರೆಟ್ ಕೂಡ ಇರೋದಿಲ್ಲ. ಏರ್ ಡಿಫೆನ್ಸ್ ನಲ್ಲಿ ನೆಕ್ಸ್ಟ್ ಲೆವೆಲ್ ಅಂತ ಇದನ್ನು ಕರಿಬಹುದು. ಅಮೆರಿಕ ನಂತರ ಬೇರೆ ರಾಷ್ಟ್ರಗಳು ಕೂಡ ಇದೇ ರೀತಿಯ ಕಾಂಟಿನೆಂಟಲ್ ಏರ್ ಡಿಫೆನ್ಸ್ ಸಿಸ್ಟಮ್ ಸ್ಪೇಸ್ ವರೆಗೂ ರೀಚ್ ಇರೋ ತರ ರೆಡಿ ಮಾಡ್ಕೊಳ್ಳೋಕೆ ಮುಂದಾಗೋದು ಗ್ಯಾರಂಟಿ. ಇದನ್ನ ಪೂರ್ತಿಯಾಗಿ ಏರ್ ಡಿಫೆನ್ಸ್ ಅಂತ ಕರೆಯೋದು ಕೂಡ ಕಷ್ಟ. ಯಾಕಂದ್ರೆ ಸ್ಪೇಸ್ ನಲ್ಲಿ ಏರೇ ಇರೋದಿಲ್ವಲ್ಲ, ಖಾಲಿ ಅಲ್ವಾ ಸ್ಪೇಸ್. ವಾತಾವರಣ ಮತ್ತು ಅದರ ಕೆಳಗೆ ಮಾತ್ರ ಅಲ್ವಾ ಏರ್ ಇರೋದು. ಹಾಗಾಗಿ ಅದನ್ನ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅಂತ ಮಾತ್ರ ಕರೆದ್ರೆ ಹೆಚ್ಚು ಸೂಕ್ತ ಅಂತ ಕಾಣುತ್ತೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.